Hello friends, welcome to another episode of KS Mains Previous Year Question Paper Discussion SIDDHI. Yes, in this today's class, ivattu ಒಂದು ಹೊಸ ವಿಭಿನ್ನವಾದ ಕ್ವಶನ್ ಇದೆ. Again, this is a very beautiful question which has been asked by the KPSC in the 2020. 2020ರಲ್ಲಿ ಇದು ತುಂಬಾ ಚೆನ್ನಾಗಿ ಇರುವಂತ ಕ್ವಶನ್ ಕೇಳಿದ್ರು. ಏನ್ ಕ್ವಶನ್ ಇದು? What was this question? The question was with respect to the right to privacy. See, explain the concept of right to privacy as a fundamental right in the light of judgment of Supreme Court in the case Puttaswamy versus Union of India. So this was asked for 10 marks, 150 words. So question was very specific, ತುಂಬಾ ಸ್ಪೆಸಿಫಿಕ್ ಆಗಿ ಕೇಳಿದ್ರು. ರೈಟ್ ಟು ಪ್ರೈವಸಿ ಬಗ್ಗೆ ಮಾತಾಡಿ, ಮತ್ತೆ ಅದು KS Puttaswamy ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಇನ್ ದ್ಯಾಟ್ ಬ್ಯಾಕ್ ಗ್ರೌಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಓಕೆ, ಸೊ ದಟ್ ವಾಸ್ ದ ಕ್ವಶನ್ ನೋಡೋಕೆ ತುಂಬ ಸಿಂಪಲ್ ಇದೆ. ಬಟ್ ಹವೆವರ್ ಇಫ್ ವಿ ನೋ ದ ಡೀಟೇಲ್ಸ್ ಆಫ್ ದಿ KS Puttaswamy ಕೇಸ್, ಅವಾಗ ಮಾತ್ರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. KS Puttaswamy ಕೇಸಲ್ಲಿ ಏನು ಹೇಳಿದ್ದಾರೆ, ಅದರ ಜಜ್ಮೆಂಟ್ಸ್ ಏನಿತ್ತು, ಅದರ ಔಟ್ಕಮ್ ಏನಿತ್ತು, ಮತ್ತು ಅದರಲ್ಲಿ ಆರ್ಗ್ಯುಮೆಂಟ್ಸ್ ಏನಿತ್ತು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಅದ್ರ ಮೇಲೆ ನಾನು ಹೇಳ್ಬೋದು. ಅಥವಾ ಅದು ಆ ಕೇಸ್ ಜಜ್ಮೆಂಟ್ ಕೊಡಬೇಕಾದ್ರೆ what was the choice in front of the Supreme Court and what was the restriction imposed by the Supreme Court in the interference of the individual's right or right to privacy by the state. Okay, so ಎಲ್ಲ ಏನಿತ್ತು ಅಂತ ಗೊತ್ತಿದ್ರೆ ನಾನು ಆನ್ಸರನ್ನು ಚೆನ್ನಾಗಿ ಬರೀಬೋದು. That's what we will see today. I know what I will do is like we will try one more type that today I will discuss you the case. Okay, so case brief ಆಗಿ ಒಂದು 5-10 minutes ಅಲ್ಲಿ ಏನೇನು ಕೇಸನ್ನು ಡಿಸ್ಕಸ್ ಹೇಳ್ಬೋದು ಅದನ್ನು ನಾನು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತೀನಿ. ಅದ್ರ ಮೇಲೆ ನೀವು ಆನ್ಸರ್ ಬರೀರಿ. ಅಪ್ರೋಚ್ ಹೇಗಿರಬೇಕು ಆನ್ಸರ್ಗೆ? ಎಸ್, ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ರೈಟ್ ಟು ಪ್ರೈವಸಿ. ಸೊ ರೈಟ್ ಟು ಪ್ರೈವಸಿ ಅಂದರೆ ಏನು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಓದಿರ್ತೀರಾ. ಆ ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ 21 ಓದಬೇಕಾದ್ರೆ you will read the right to privacy as a fundamental right. So ಈ ರೈಟ್ ಟು ಪ್ರೈವಸಿ ಫಂಡಮೆಂಟಲ್ ರೈಟ್ ಅಂತ ಓದಬೇಕಾದಾಗ ಅದರಲ್ಲಿ KS Puttaswamy ಕೇಸ್ ಬಗ್ಗೆ ನೀವು ಓದಲೇಬೇಕು. ಪ್ರಿಲಿಮ್ಸ್ಗಾದ್ರೂ ಓದಿ, ಮೇನ್ಸ್ಗಾದ್ರೂ ಓದಿ. ಸೊ ಬಟ್ ನಾವು ಅಲ್ಲೇನು ಓದಿರ್ತೀವಿ, ರೈಟ್ ಟು ಪ್ರೈವಸಿ ವಾಸ್ ಡಿಕ್ಲೇರ್ಡ್ ಆಸ್ ಅ ಫಂಡಮೆಂಟಲ್ ರೈಟ್ ಇನ್ KS Puttaswamy ಕೇಸ್ ಅಂತ ಅಷ್ಟೇ ಗೊತ್ತಿರುತ್ತೆ. ಬಟ್ ಅದ್ರ ಮೇನ್ಸಲ್ಲಿ ಕ್ವಶನ್ ಕೇಳಿದಾಗ ಇದ್ರ ಬಗ್ಗೆ ನನಗೆ ಗೊತ್ತಿರಲ್ಲ. ಆಮೇಲೆ ವಾಟ್ ಈಸ್ ರೈಟ್ ಟು ಪ್ರೈವಸಿ ಅನ್ನೋದೇ ಗೊತ್ತಿರಲ್ಲ. ಸೊ ವಾಟ್ ಆರ್ ದ ಫಾರ್ಮ್ಸ್ ಆಫ್ ರೈಟ್ ಟು ಪ್ರೈವಸಿ ಅನ್ನೋದು ವಿ ಡೋಂಟ್ ನೋ ಇಟ್. ಸೊ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಟ್ರೈ ಟು ಮ್ಯಾನೇಜ್ ವಿತ್ ದ ಕಂಟೆಂಟ್ ವಾಟ್ ಎವರ್ ದೇ ಹ್ಯಾವ್. ಏನಿರುತ್ತೆ, ಏನು ಓದಿರ್ತಾರೆ ಅದರಲ್ಲೇ ಮ್ಯಾನೇಜ್ ಮಾಡಿಬಿಡೋಣ ಅಂತ ಹೀಗಿರ್ಬೋದು ಅಂದ್ಕೊಂಡು ಬರ್ದಿರ್ತೀರ. ಸೊ ಇರ್ಬೋದು ಅಂದ್ಕೊಂಡು ಬರೆದಾಗ ಆಟೋಮೆಟಿಕಲಿ ಏನಾಗ್ಬಿಡುತ್ತೆ, ನಿಮಗೆ ಮಾರ್ಕ್ಸ್ ಲೆಸ್ ಬರುತ್ತೆ. ಸೊ ಹಾಗೇ ಇದೆ, ಅದನ್ನು ಹಾಗೇ ಬರಿತೀನಿ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ, ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗೇ ಇದೆ ಅಂದರೆ ಮೀನಿಂಗ್ ಏನು, ಕೋರ್ಟ್ ಏನು ಜಜ್ಮೆಂಟ್ ಕೊಟ್ಟಿದೆ, ಕೋರ್ಟ್ ಏನು ಅಬ್ಸರ್ವೇಷನ್ಸ್ ತೊಗೊಂಡಿದೆ, ಅದ್ರ ಮೇಲೆ ನೀವು ರೈಟ್ ಟು ಪ್ರೈವಸಿಗೆ ಲಿಂಕ್ ಮಾಡಿದ್ರೆ ಎಸ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಸೊ ವಿತ್ ದ್ಯಾಟ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ರೈಟ್ ಟು ಪ್ರೈವಸಿ. ಎಸ್, ನೀವು ಅದನ್ನು ಫಸ್ಟ್ ಇಂಟ್ರಡಕ್ಷನಲ್ಲಿ ಅದನ್ನೇ ಬರೀರಿ. ಬಿಕಾಸ್ 150 ವರ್ಡ್ಸ್ಗಿದೆ, ಯು ಡೋಂಟ್ ಹ್ಯಾವ್ ಸ್ಪೇಸ್ ಆ್ಯಂಡ್ ಐದರ್ ಯು ಹ್ಯಾವ್ ದಿ ರೈಟ್ ದ ಬಾಡಿಯಲ್ಲಿ ರೈಟ್ ದ ಡೀಟೇಲ್ ಡಿಸ್ಕಷನ್ ಆಫ್ ರೈಟ್ ಟು ಪ್ರೈವಸಿ ಆಸ್ ಅ ಫಂಡಮೆಂಟಲ್ ರೈಟ್ ಬೈ ರೆಫರಿಂಗ್ ದಿ KS Puttaswamy ಕೇಸ್. KS Puttaswamy ಕೇಸಲ್ಲಿ ಏನೇನು ಅಬ್ಸರ್ವೇಷನ್ಸ್ ಇತ್ತು, ಏನು ಕಂಟೆನ್ಷನ್ ಇತ್ತು, ಯಾಕೆ ಕೇಸ್ ಬಂತು ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ಬರಿತಾ ಹೋಗಿ. ಆಮೇಲೆ ದೆನ್ ಆ ಕೇಸಲ್ಲಿ ಔಟ್ಕಮ್ಸ್ ಏನಿತ್ತು ಅನ್ನೋದು ಬರೀರಿ. ಆಮೇಲೆ ಆ ಔಟ್ಕಮ್ಸಲ್ಲಿ ಕೋರ್ಟು ರೆಸ್ಟ್ರಿಕ್ಷನ್ಸ್ ಆಗ್ತು, ಆದರೆ ಸ್ಟೇಟ್ಗೆ ಎಕ್ಸೆಪ್ಷನ್ ಕೊಡ್ತು. ಆ ಸ್ಟೇಟಿಗೆ ಎಕ್ಸೆಪ್ಷನ್ಸ್ ಕೊಟ್ಟಾಗ ಏನು ಸ್ಟೇಟಿಗೆ ಎಕ್ಸೆಪ್ಷನ್ಸ್ ಕೊಟ್ಟಾಗ ಸ್ಟೇಟ್ ಮೇಲೂ ಕೆಲವು ರೆಸ್ಟ್ರಿಕ್ಷನ್ಸ್ ಆಗ್ತು. ಸೊ ಹಾಗಾಗಿ ವಾಟ್ ಆರ್ ದೋಸ್ ರೆಸ್ಟ್ರಿಕ್ಷನ್ಸ್ ಅನ್ನೋದನ್ನು ನೀವು ಅಬ್ಸರ್ವ್ ಆಗಿ ಬರೀಬೇಕಾಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇನ್ ಇಟ್ ಶುಡ್ ಬಿ ದೇರ್ ಇನ್ ಯುವರ್ ಆನ್ಸರ್ಸ್. ಸೊ ಆವಾಗ ನಿಮ್ಮ ಆನ್ಸರ್ ಏನಾಗುತ್ತೆ, ಫುಲ್ ಪ್ರೂಫ್ ಆಗಿ, ಕರೆಕ್ಟಾಗಿ, ಮತ್ತು ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಬರ್ದಂಗೆ ಆಗುತ್ತೆ. ಸೊ ಅದು ಏನೇನಿತ್ತು ಅಂತ ನೋಡೋಣ. ರೈಟ್, ಸೊ ಕನ್ಕ್ಲೂಡ್ ವಿತ್ ದಿ ಇಂಪಾರ್ಟೆನ್ಸ್ ಆಫ್ ಸಚ್ ಎ ರೈಟ್ ಇನ್ ಅ ಡಿಜಿಟಲ್ ಎರಾ. ಆಬ್ವಿಯಸ್ಲಿ ಕೋರ್ಟ್ ಇದನ್ನು ಅಬ್ಸರ್ವ್ ಮಾಡಿದೆ. ಈ ಡಿಜಿಟಲ್ ಎರಾದಲ್ಲಿ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ರೈಟ್ ಈಸ್ ವೆರಿ has been highlighted. Okay, so with that we will start the discussion. Let's see. Introduction. Yes, this is a judgment of the Supreme Court which I will write in the introduction itself. Right to privacy is a fundamental right protected under Article 21 of the Indian Constitution. The most recent affirmation of this right came in historic decision of KS Puttaswamy case. In the ruling, the right to privacy was acknowledged as a fundamental right and stipulated that it must be subjected to the reasonable restriction and required to safeguard the interest of the general public and state. So ವಾಟ್ ವಾಸ್ ದಿ ಜಜ್ಮೆಂಟ್ ಆಫ್ ದಿ ಕೇಸ್, ನಾನು ಅದನ್ನು ಇಂಟ್ರಡಕ್ಷನಲ್ಲಿ ಬರೆದ್ಬಿಟ್ಟಿದ್ದೀನಿ. ಅಥವಾ ನೀವು ಇದನ್ನು ರೈಟ್ ಟು ಪ್ರೈವಸಿ ಬಗ್ಗೆನೇ, ರೈಟ್ ಟು ಪ್ರೈವಸಿ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಬರಿಬೋದು. ಫಾರ್ಮ್ಸ್ ಆಫ್ ರೈಟ್ ಟು ಪ್ರೈವಸಿ. ಸೊ ನಾನು ಮೊದಲೇ ಹೇಳಿದಾಗೆ ರೈಟ್ ಟು ಪ್ರೈವಸಿ ಅಂತ ಅನ್ಕೋತೀವಿ, ಬಟ್ ಅದು ರೈಟ್ ಟು ಪ್ರೈವಸಿಗೆ ಏನೇನು ವಿಭಿನ್ನ ಫಾರ್ಮ್ಸ್ ಇದಾವೆ ಅದನ್ನು ನೋಡೋಣ. ಸೊ ವಾಟ್ ಆರ್ ದ ರೈಟ್ ಟು ಪ್ರೈವಸಿ ಫಾರ್ಮ್ಸ್ ಏನಿದೆ? ಫಾರ್ಮ್ಸ್ ಆಫ್ ರೈಟ್ ಟು ಪ್ರೈವಸಿ ಅಂಡರ್ ಆರ್ಟಿಕಲ್ 21 ಈಸ್ ರೈಟ್ ಟು ಬಾಡಿಲಿ ಅಟಾನಮಿ. ಓಕೆ, ರೈಟ್ ಟು ಪ್ರೈವಸಿ ಅಂದರೆ ಯಾವುದು? ಪ್ರೈವಸಿಯಲ್ಲಿ ಬಹಳ ಥರ ಬರುತ್ತೆ. ಓಕೆ, ಸೊ ನಾವು ನಮ್ಮ ಇನ್ಫಾರ್ಮೇಷನಲ್ ಪ್ರೈವಸಿನ, ನಮ್ಮ ಬಾಡಿಲಿ ಪ್ರೈವಸಿನ, ಅಥವಾ ನಮ್ಮ ಚಾಯ್ಸ್ ಪ್ರೈವಸಿನ ಅನ್ನೋದು ಇವು ಮೂರು ಕಂಟೆನ್ಷನ್ನು
ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ಮ್ಸ್ ಆಫ್ ಪ್ರೈವಸಿಯಲ್ಲಿ ಬರೋದೇ ಮೂರು. ಸೊ ಬಾಡಿಲಿ ಅಟಾನಮಿ, and then informational privacy. So whatever the information I have, whether that information, whether I want to give it to the digital people app, or whether I want to give it to the social media, whether I want to give it to the other people, or how what is that the information whichever I have, whether I should give it or not ಅನ್ನೋದು ಬರುತ್ತೆ. Then the right to privacy of a choice. So whatever the choice I make, ಜನರಲಿ ಏನಾಗುತ್ತೆ, ನೀವು ಮೊಬೈಲ್ಗಳಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನೀವೇನೇ ಸರ್ಚ್ ಮಾಡಿದಾಗ, ನಾನು ಜಸ್ಟ್ ಒಂದು ನೋಟ್ಬುಕ್ಕು ಅಥವಾ ಒಂದು ಬುಕ್ಸ್ ಬೈ ಮಾಡ್ತಾ ಇದ್ದೀನಿ ಅಂತ ಸರ್ಚ್ ಮಾಡಿದಾಗ ನೆಕ್ಸ್ಟ್ ರೆಕಮೆಂಡೇಶನ್ಸ್ ಎಲ್ಲ ಏನು ಬರ್ತಾ ಇರುತ್ತೆ, ಜಸ್ಟು ಅದೇ ಬುಕ್ಸ್ ಬಗ್ಗೆನೇ ರೆಕಮೆಂಡೇಶನ್ಸ್ ಬರುತ್ತೆ, ಅದರದ್ದು ರಿಲೇಟೆಡ್ ಬುಕ್ಸ್ ಬಗ್ಗೆ ರೆಕಮೆಂಡೇಶನ್ಸ್ ಬರುತ್ತೆ. ಸೊ ಆ ಥರ ಒಂದು ಪೆನ್ ಬೈ ಮಾಡ್ತಾ ಇದ್ದೀರಾ ಅಂದರೆ ಆ ಪೆನ್ದು ರಿಲೇಟೆಡ್ ನಿಮಗೆ ರೆಕಮೆಂಡೇಶನ್ಸ್ ಬರುತ್ತೆ. ಸೊ ವಾಟ್ ಈಸ್ ದ್ಯಾಟ್, ಯು ಆರ್ ಗಿವಿಂಗ್ ಯುವರ್ ಇಂಟ್ರೆಸ್ಟ್ ಚಾಯ್ಸ್ ಏನಿದೆ ಅಥವಾ ನಿಮ್ಮ ಚಾಯ್ಸಸ್ ಏನಿದೆ, ಆಲ್ರೆಡಿ ಯು ಆರ್ ಲೀಕಿಂಗ್ ಇಟ್ ಟು ದಿ ಪಬ್ಲಿಕ್ ಪ್ಲಾಟ್ಫಾರ್ಮ್. ಓಕೆ, ಸೊ ದಟ್ ಈಸ್ ದಿ ಥ್ರೆಟ್. ಸೊ ಅದಕ್ಕೆ ಇಫ್ ಇನ್ ರೈಟ್ ಟು ಪ್ರೈವಸಿ ಅಂದ ತಕ್ಷಣ ರೈಟ್ ಟು ಪ್ರೈವಸಿಯಲ್ಲಿ ಇವು ಮೂರು ಬರುತ್ತೆ: ಬಾಡಿಲಿ, ಇನ್ಫಾರ್ಮೇಷನ್ ಆ್ಯಂಡ್ ಚಾಯ್ಸ್, ವಾಟ್ ಎವರ್ ದ ಚಾಯ್ಸ್ ಯು ಮೇಕ್. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ವಿಲ್ ಸಿ ದಿ ಕೇಸ್. ಸೊ ದ ಕೇಸ್ ಏನಿತ್ತು, ಆ್ಯಕ್ಚುಲಿ ಇನ್ 2009 ದಿ UPA ಗೌರ್ಮೆಂಟ್ ಬಾಟ್ ದಿ Aadhaar bill. So Aadhaar bill anta ತಗೊಂಡು ಬಂದಾಗ Aadhaar was passed. So Aadhaar was introduced, and Aadhaar was collecting what? Aadhaar was collecting the sensitive information, particularly with respect to the bodily information like iris, thumb impression. ಓಕೆ, ಸೊ ಇವೆಲ್ಲಾನು ನಮ್ಮ ಪರ್ಸನಲ್ ಡಾಟಾಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಅದು ಮಾಡೋದಲ್ದೇನೆ ದೆನ್ ಲೇಟರ್ ಆನ್ Aadhaar did. ಸೊ Aadhaar asked to link us the bank accounts. Aadhaar asked us to link us the ಪರ್ಸನಲ್ ಚಾಯ್ಸಸ್ ಅಕೌಂಟ್ ಲೈಕ್ ಸಿಲಿಂಡರು, ಮನೆ ಬೇಸಿಕ್ ನೆಸೆಸಿಟೀಸ್ದು ಎಲ್ಲಾನು ಲಿಂಕ್ ಮಾಡ್ತಾ ಹೋಗಿ. ನಿಮ್ಮ ಸ್ಕೂಲು, ನಿಮ್ಮ ಕಾಲೇಜು, ನಿಮ್ಮ ಮಾಸ್ ಕಾರ್ಡ್ಸು, ಎವ್ರಿಥಿಂಗ್ ಇಟ್ ಆಸ್ಕ್ಡ್ ಅಸ್ ಟು ಕನೆಕ್ಟೆಡ್. ಸೊ ನಾವು ಬ್ಯಾಂಕ್ ಕನೆಕ್ಟ್ ಮಾಡಲೇಬೇಕು ಅಂದರೆ ಎಲ್ಲೇ ಹೋಗಿ ನೀವು ಬ್ಯಾಂಕಲ್ಲಿ ಹೋದಾಗ ನಿಮ್ಗೆ ಏನಂತ ಕ್ವಶನ್, ಫಸ್ಟ್ ಆಧಾರ್ ಕನೆಕ್ಟ್ ಮಾಡಿ, ಇಲ್ಲಾಂದರೆ ಬ್ಯಾಂಕ್ ಲಾಕ್ ಆಗುತ್ತೆ, ಅಥವಾ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಲಾಕ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ವಿ ಸಾ ದ್ಯಾಟ್ ಓಕೆ ದೇರ್ ವಾಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನಲ್ ಬ್ರೀಚ್ ಆರ್ ಪ್ರೈವಸಿ ಬ್ರೀಚ್ ಆಗ್ತಾಯಿತ್ತು. ನನ್ನ ಅಕೌಂಟಲ್ಲಿ ಒಂದು ಆಧಾರ್ ಕಾರ್ಡ್ ನನ್ನ ನಂಬರ್ ಹೊಡೆದ್ಬಿಟ್ರೆ ನನ್ನ ಡೀಟೇಲ್ಸ್ ಎಲ್ಲನೂ, ನಾನು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಎವ್ರಿಥಿಂಗ್ ವಾಸ್ ಅವೈಲೇಬಲ್ ಆನ್ ದಿ tip of the finger. So in that perspective, that was breaching the data. The personal data was, there was a threat to the personal data. So adake Justice K.S. Puttaswamy sir, what he did, he went to the court and he filed a case, okay, against the Aadhaar bill, saying that Aadhaar is taking the right to privacy, which was right to privacy is an intrinsic right in Article 21 of the Indian Constitution. Article 21 ರಲ್ಲಿ ಇದು intrinsic right ಆಗಿ ಇದೆ. ಸೊ ಹಾಗಾಗಿ Aadhaar is violating the fundamental right ಅಂತ ಕೋರ್ಟಿಗೆ ಹೋದ್ರು. ಸೊ ಕೋರ್ಟ್ ಎದುರುಗಡೆ ಹೋದಾಗ ಕೋರ್ಟ್ ಎದುರುಗಡೆ ಮಲ್ಟಿಪಲ್ ಥಿಂಗ್ಸ್ ಇತ್ತು. ಆ್ಯಕ್ಚುಲಿ ಇಟ್ ವಾಸ್ ರೆಫರ್ ಟು ದ 3 judge bench. ಓಕೆ, ಫಸ್ಟ್ಗೆ ಆಮೇಲೆ ಅದರದ್ದು ಆಳತೆ ನೋಡಿಬಿಟ್ಟು ಇಲ್ಲ, ಈ 3 judge ಬೆಂಚಿಗೆ ಆಗಲ್ಲ, ಇದು ಹೈಯರ್ ಜಡ್ಜ್ ಬೆಂಚಿಗೆ ಕೊಡಬೇಕು ಅಂತ ಹೈಯರ್ ಜಡ್ಜ್ ಬೆಂಚಿಗೆ ಕೊಟ್ಟರು. ಸೊ ಇದಕ್ಕಿಂತ ಬಿಫೋರ್ ಯಾವುದಾದ್ರೂ ಕೇಸ್ಗಳಲ್ಲಿ ಆಲ್ರೆಡಿ ರೈಟ್ ಟು ಪ್ರೈವಸಿ ಮೇಲೆ ಏನಾದರೂ ಹೇಳಿದ್ದಾರೆ ಅಂತಂದರೆ, ಎಸ್ there were 2 cases that MP Sharma versus Satish Chandra and Kharak Singh versus State of UP. ಇವು ಎರಡೂ ಕೇಸ್ಗಳಲ್ಲೂ ಆಲ್ರೆಡಿ ದಿ ಜಜ್ಮೆಂಟ್ ವಾಸ್ ಅಗೇನ್ಸ್ಟ್ ದಿ ರೈಟ್ ಟು ಪ್ರೈವಸಿ. ಸೊ ಇವೆರಡು ಕೇಸ್ಗಳಲ್ಲಿ ಇವೆರಡು ಕೇಸ್ ಆದಮೇಲೂ ಬಹಳಷ್ಟು ಕೇಸ್ಗಳಿದ್ವು. ಆ ಕೇಸ್ಗಳಲ್ಲಿ ಕೋರ್ಟು ಆಲ್ರೆಡಿ ಹೇಳಿತ್ತು ರೈಟ್ ಟು ಪ್ರೈವಸಿ ವಾಸ್ ಅ ಪಾರ್ಟ್ ಆಫ್ ಆರ್ಟಿಕಲ್ 21. ಆ ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿತ್ತು. ಬಟ್ ಹವೆವರ್ ಇಟ್ ವಾಸ್ ನಾಟ್ it was not implemented. Why? Because the judgment given by these 2 cases, the judgment given by these cases by the larger bench, that is 8 judge bench ಇತ್ತು ಈ ಕೇಸ್ಗಳಲ್ಲಿ ಜಜ್ಮೆಂಟ್ ಕೊಡಬೇಕಾದ್ರೆ. ಸೊ ಹಾಗಾಗಿ ಎಲ್ಲ ಅದಾದಮೇಲೆ ಇವೆರಡು ಕೇಸ್ ಆದಮೇಲೆ ಯಾರೇ ಜಜ್ಮೆಂಟ್ ಕೊಟ್ಟರು ಅದು ಸ್ಮಾಲರ್ ಜಡ್ಜ್ ಬೆಂಚ್ ಕೇಸಸ್ ಇತ್ತು. ಸೊ ಹಾಗಾಗಿ ಇದು ಆ ಜಜ್ಮೆಂಟ್ಸ್ ಏನು ಕೊಟ್ಟಿದ್ರು, ರೈಟ್ ಟು ಪ್ರೈವಸಿ ವಾಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ಆಫ್ಟರ್ ದೀಸ್ 2 ಕೇಸಸ್. ಬಟ್ ಹವೆವರ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ದಿ ಸ್ಮಾಲರ್ ಬೆಂಚ್. ಸೊ ಅದಕ್ಕೆ ಏನಾಯಿತು, ನೆಕ್ಸ್ಟ್ ಪ್ರಾಸೆಸ್ ಬಂತು. ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಏನು ಮಾಡಿದ್ರು, ಈಗ ಕೇಸ್ ಪುಟ್ಟಸ್ವಾಮಿ ಕೇಸ್ ಬಂದಾಗ ಇಟ್ ವಾಸ್ ರೆಫರ್ ಟು ದಿ ಲಾರ್ಜರ್ ಬೆಂಚ್, ದಟ್ ಈಸ್ 9 judge ಬೆಂಚ್ ಕೇಸನ್ನು ಕೊಟ್ಟರು. ಸೊ 9 judges ಕೂತ್ಕೊಂಡು ಅದನ್ನು ಕೇಸನ್ನು ಹಿಯರ್ ಮಾಡೋಕ್ಕೆ ಹೊರಟರು. ಸೊ ಆ ಹಿಯರ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ದ ರೈಟ್ ಟು ಪ್ರೈವಸಿ ವಾಸ್ ವೈಡ್ಲಿ ಕನ್ಸಿಡರ್ಡ್ ಆಸ್ ಅ ಬೇಸಿಸ್ ಆಫ್ ಹ್ಯೂಮನ್ ರೈಟ್ಸ್. ಓಕೆ, ಸೊ ಇದಂದೇ ಅಲ್ಲ, ಅದಕ್ಕೆ ಬೇಸಿಸ್ ಇರೋದು ಇನ್ನೂ ನಾವು ಹಿಸ್ಟ್ರಿಗೆ ಹೋದರೆ ಲೈಕ್ ಇವನ್ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನಲ್ಲಿ ಹೋದಾಗಲೂ ಆರ್ಟಿಕಲ್ 12 ಆಫ್ ದಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನಲ್ಲೂ ಇಟ್ ಈಸ್ specifically mentioned that right to privacy is one of the fundamental right. So with that the case went on, and then the Supreme Court adana
ನಾನು put up ಮಾಡಿಲ್ಲ ಅನ್ಸುತ್ತೆ. The case went on and the Supreme Court clearly said that, okay, that right to privacy is a part of fundamental right. So right to privacy was not a part of fundamental right earlier. 9-judge bench unanimously went on to say that right to privacy is a part of fundamental right. Right, but however it restricted the other parts, it restricted the other players other than the state. So the state can interfere in the right to privacy, okay, provided there are certain exceptions. So right to privacy ಇದೆ, but however right to privacy is not an absolute right, okay. So it was not considered as an absolute right. So obviously it cannot be considered as an absolute right. So in the era of digital and also in the era of crimes and criminal activities, so privacy cannot be considered as an absolute right. So whenever the state wants, the state can interfere in the matters of the right to privacy. So with that perspective, the Supreme Court said that the state can interfere in the personal matters or the right to privacy, but however state has certain restrictions, or state it imposes certain restrictions on the state. ಏನೇನು restrictions ಇರ್ತು? So state action must be legitimate. Whenever it is interfering in the personal matters of the people, so it must have the legitimate right. Okay, so ಅಂದ್ರೆ legislative mandate ಇರಬೇಕು. Legislative mandate ಅಂದ್ರೆ so ಕಾನೂನಿನ ಮುಖಾಂತರ you can interfere in the matters of the people, right, in the privacy of the people, and then it must be legitimate state purpose. State ಗೋಸ್ಕರನೇ ಅದು ಇಂಟರ್ಫಿಯರ್ ಆಗ್ತಿರ್ಬೇಕು ಹೊರತು ಯಾರ್ದೋ ಒಬ್ಬರು ಮಿನಿಸ್ಟರ್, ಯಾರೋ ಒಬ್ಬರು ಪರ್ಸನಲ್ ಅಥಾರಿಟಿ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಇಂಟರ್ಫಿಯರ್ ಆಗಬಾರ್ದು. ಸೊ ಸ್ಟೇಟ್ಗೆ ಬೇಕಾಗಿದೆ ಇನ್ಫಾರ್ಮೇಷನ್ನು, ಬಿಕಾಸ್ ಸ್ಟೇಟ್ ನೀಡ್ಸ್ ಇಟ್, ಬಿಕಾಸ್ ಸ್ಟೇಟ್ ಹ್ಯಾಸ್ ಸ್ಟೇಟ್ ಈಸ್ ಇನ್ವೆಸ್ಟಿಗೇಟಿಂಗ್ ಸರ್ಟನ್ ಕೇಸಸ್, ಆರ್ ಸ್ಟೇಟ್ ಈಸ್ ಇಫ್ ದ ಕೇಸಸ್ ಸಪೋಸ್ ಆ ಕೇಸಲ್ಲಿ ಇಂಟರ್ಫಿಯರ್ಸ್ ಅಂದರೆ ಅವರು ಪರ್ಸನಲ್ ಪ್ರೈವಸಿ ಏನಾದರೂ ನಾವು ತೊಗೊಂಡಾಗ ಅದು ಲಾರ್ಜರ್ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ, ಅಥವಾ ಯಾವುದೋ ಒಂದು ಕೇಸ್ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂದರೆ ದೆನ್ ಸ್ಟೇಟ್ ಕ್ಯಾನ್ ಇಂಟರ್ಫಿಯರ್. ಸೊ ಲೆಜಿಟಿಮೇಟ್ ಆ್ಯಕ್ಷನ್ ಇರಬೇಕು ಆ್ಯಂಡ್ ಇಟ್ ಮಸ್ಟ್ ಬಿ ಪ್ರೊಪೋರ್ಷನೇಟ್. ಅಂದರೆ ಮೀನ್ಸ್ ವಾಟ್, ಫಸ್ಟು ನಾನು ರೈಟ್ ಟು ಪ್ರೈವಸಿ ನನಗೆ ಪವರ್ ಕೊಟ್ಟಿದ್ದಾರೆ ಕೋರ್ಟು ಅಂದ ತಕ್ಷಣ ಸಡನ್ನಾಗಿ ಹೋಗ್ಬಿಟ್ಟು ಡೈರೆಕ್ಟ್ಲಿ interfere ಆಗಬಾರ್ದು ಪ್ರೈವಸಿಯಲ್ಲಿ. ಸೊ ಫಸ್ಟ್ ಯು ಶುಡ್ ಆಲ್ವೇಸ್ ಲುಕ್ ಆಫ್ಟರ್ ದಿ ಅದರ್ ಆಪ್ಷನ್ಸ್. ಇಫ್ ಆಲ್ ದಿ ಆಪ್ಷನ್ಸ್ ಆರ್ ಎಕ್ಸಾಸ್ಟೆಡ್ ದೆನ್ ಯು ಕ್ಯಾನ್ ಇಂಟರ್ಫಿಯರ್ ಇನ್ ದ ಮ್ಯಾಟರ್. ಆ್ಯಂಡ್ ಆಲ್ಸೋ ದಿ ಪ್ರೊಪೋರ್ಷನೇಟ್ ಆಗಿ ಹೋಗಿ, ಎಷ್ಟು ಬೇಕು ಅಷ್ಟೇ ಇನ್ಫಾರ್ಮೇಷನ್ಗೆ ನೀವು ಲಿಮಿಟೆಡ್ ಆಗಿ, ಹೊರತು ನಿಮಗೆ ಇನ್ಫಾರ್ಮೇಷನ್ ಪ್ರೈವಸಿ ಬ್ರೀಚ್ ಮಾಡೋಕ್ಕೆ ನಿಮ್ಗೆ ಅಥಾರಿಟಿ ಕೊಟ್ಟಿದೆ ಅಂದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ನು ನೀವು ಅವರಿಂದ ಕಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ರೆಸ್ಟ್ರಿಕ್ಟ್ ಆಗಬೇಕು ಅಂತ ಕೋರ್ಟು 3 ರೆಸ್ಟ್ರಿಕ್ಷನ್ಸನ್ನು ಸುಪ್ರೀಂ ಕೋರ್ಟು ಪುಟ್ಟಸ್ವಾಮಿ ಕೇಸಲ್ಲಿ ಸ್ಟೇಟ್ ಮೇಲೆ ಇಂಪೋಸ್ ಮಾಡ್ತು. ಮೀನ್ಸ್ ವಾಟ್, in the outcome of the total case was simple, that the right to privacy was made as a fundamental right, which is a part of intrinsic right in Article 21 of the Indian Constitution. Article 21 ಏನು ಡಿಫೈನ್ ಮಾಡುತ್ತೆ? ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಸೊ ವಾಟ್ ಇಟ್ ಸೇಸ್, because state shall not take the life of a person, life and liberty of a person, except according to the procedure established by law. So in that perspective, what it is saying simple, that the state cannot interfere in the life and liberty of an individual without the procedure established by law. So ಆ ಕಾರಣದಿಂದ, but Supreme Court clearly said that no, life and liberty ಅಂತ ಬಂದಾಗ liberty is also a part of right to privacy. Article 21 is a part of right to privacy is a part of Article 21. So this was the case with respect to this, and then this was the debate in the case, and then ತುಂಬ ದೊಡ್ಡ ಡಿಬೇಟ್ ಇದೆ. ಸೊ ಶಾರ್ಟ್ ವಿಡಿಯೋಸ್ ಅಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಐ ಆಮ್ ಸ್ಕಿಪ್ಪಿಂಗ್ ಮೋಸ್ಟ್ ಆಫ್ ದಿ ಆರ್ಗ್ಯುಮೆಂಟ್ಸ್ ಹಿಯರ್. ಸೊ ಯು ಹ್ಯಾವ್ ಟು ಮೆನ್ಷನ್ ದೀಸ್ ಥಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ದಿ ವಾಟ್ ವಾಸ್ ದಿ the privacy part, and then the conclusion. Yes, after in writing the conclusion or before, way forward ಅಂತ ಬರಿಬೇಕಾದ್ರೂ ಬರಿಬೋದು, ಇದನ್ನು ಕನ್ಕ್ಲೂಷನ್ ಬರಿಬೋದು. ನೀವು ಯಾವ ಥರ ಬರಿತೀರಾ ನಿಮಗೆ ಬಿಟ್ಟಿದ್ದು. ಬಟ್ ಇಫ್ ಯು ವಾಂಟ್ ಟು ರೈಟ್ ಇಟ್, ದೆನ್ ಅಪಾರ್ಟ್ ಫ್ರಮ್ ದಿ ರೈಟ್ ಟು ಪ್ರೈವಸಿ ಮೇಕಿಂಗ್ ಆಸ್ ಎ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕು ಮಾಡೋದು ಅಲ್ಲದೆ ಸರ್ಕಾರ ಏನೇನು ಮಾಡಿದೆ ಅಥವಾ ಏನೇನು ಮಾಡಬೇಕು ರೈಟ್ ಟು ಪ್ರೈವಸಿ ಮೇಂಟೈನ್ ಮಾಡೋಕ್ಕೆ ಅಂತ ನಾವು ಅದನ್ನು ಬರಿಬೋದು. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ರೈಟ್, ದಟ್ ಆಲ್ರೆಡಿ Information Technology Act 2000 and Indian Penal Code 1860 and Right to Information Act 2005, which was already there to protect the right to privacy. But however, after the judgment of the Supreme Court in 2017, in the 2000, after the couple of years, the government established a
formed a committee. Okay, in that committee, the committee has given the recommendation to bring a law with respect to data protection bill. So data protection bill ಅಂತ ಬಂದಾಗ ಅವಾಗ ಈಗ ರೀಸೆಂಟ್ ಆಗಿ 2023 ನಲ್ಲಿ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಬಂದಿತ್ತು. ಓಕೆ, 2023 ನಲ್ಲಿ ಪಾಸ್ ಮಾಡಿದ್ರು, and then it was passed in the ಲೋಕಸಭಾ and ರಾಜ್ಯಸಭಾ, and then it has been become, that is Digital Personal Data Protection Act. So recently the government has passed it. So with this you can write the conclusion or way forward, or you can sum up by saying that right to privacy, which was made as a fundamental right in the case Puttaswamy case, which has larger ramification in the digital era antanu baribodu. Okay, so with this I will conclude this session, and please share this video and comment if you have any doubts or questions. Okay, we will address ಮಾಡ್ತೀವಿ ಅದನ್ನ, and then if you have any suggestions with respect to the approach, you can put up. Thank you for watching this video. Keep watching. Thank you again.